ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಥ್ಯಾಂಕ್ ಯು ಯಾರು ಈ ಒಂದು ರೀಡಿಂಗ್ವರೆಗೂ ತಲುಪಿದಿರೋ. ಈಗ ನಿಮ್ಮ ಪರ್ಸನ್ ಕಡೆಯಿಂದ ಲವ್ ಮೆಸೇಜಸ್ನ ಶೇರ್ ಮಾಡ್ತಾ ಇದ್ದೀನಿ. ಅವರು ಈ ಪ್ರೀತಿಯಲ್ಲಿ ಏನು ಫೀಲ್ ಮಾಡ್ತಾ ಇದ್ದಾರೆ, ವಾಟ್ಸ್ ಗೋಯಿಂಗ್ ಆನ್ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್. ಮಾರ್ಚ್ ಫಸ್ಟಿಂದ 21 ಡೇಸ್ ಮನಿ ಮ್ಯಾನಿಫೆಸ್ಟೇಷನ್ನ ಶುರು ಮಾಡ್ತಾ ಇದ್ದೀವಿ. ಜಸ್ಟ್ 999 ಪ್ರೈಸು. ಹೌದು, ಜಸ್ಟ್ 999 21 ಡೇಸ್ ಮನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಡೈಲಿ 1 ಅವರ್ ಕ್ಲಾಸ್ ಇರುತ್ತೆ, 9 to 10 PM ಇರುತ್ತೆ. ಇದನ್ನು ನೀವು ಕಲ್ತ್ಕೊಂಡು ನಿಮ್ಮ ಜೀವನದಲ್ಲಿ ವೆರಿ ಅಟ್ರಾಕ್ಟಿವ್ ವ್ಯಕ್ತಿ ಆಗಬಹುದು. ಮನಿ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು, ಟೆಕ್ನಿಕ್ಸ್ ಏನು, ಮಂತ್ರಾಸ್ ಏನು, ಮೆಡಿಟೇಷನ್ ಎಲ್ಲದನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. 21 ಡೇಸ್ ಇರುತ್ತೆ ಇದು. ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಈ ಒಂದು ಮನಿ ಅಟ್ರಾಕ್ಷನ್ ಟ್ರಾನ್ಸ್ಫರ್ಮೇಷನ್ ನಿಮ್ಮ ಜೀವನದಲ್ಲಿ ತಗೊಂಡು ಬಂದಿದ್ದೆ ಆದರೆ ನಾನು ಹೇಳಿದಂತಹ ಮಂತ್ರಾಸ್ ಅಥವಾ ಟೆಕ್ನಿಕ್ಸ್ನ ನೀವು ಮಾಡಿ ನೀವು ಹಣ ಅಟ್ರಾಕ್ಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವು ಕೊಟ್ಟಿರುವಂಥ ಫೀಸ್ನ ವಾಪಸ್ ಕೊಡೋಕ್ಕೆ ರೆಡಿ ಇದ್ದೀನಿ. ಸೊ ಈ ಚಾಲೆಂಜ್ಗೆ ನೀವು ಒಪ್ಕೊಂಡ್ರೆ ಮಾತ್ರ ಕ್ಲಾಸಿಗೆ ಜಾಯಿನ್ ಆಗಿ. ದೆರ್ ಇಸ್ ನೋ ಫೋರ್ಸ್. ಮಾರ್ಚ್ ಅಂತ ಹೇಳ್ತಿದ್ದೀನಿ ನಾನು. ಏಪ್ರಿಲ್ 1 ಶುರು ಮಾಡ್ತಾ ಇರೋದು ಕ್ಲಾಸ್. ಏಪ್ರಿಲ್ 1 ಮನಿ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಶುರುವಾಗ್ತಿದೆ. ಇಂಟ್ರೆಸ್ಟ್ ಇರೋವಂಥವ್ರು ಜಾಯಿನ್ ಆಗಿ. ಓನ್ಲಿ 20 ಪೀಪಲ್ಸ್ನ ಅಷ್ಟೇ ನಾನು ತಗೊಳ್ಳೋದು. ಸೊ ಒಂದು ಸತಿ ಸೀಟ್ ಫುಲ್ ಆದಮೇಲೆ ನಾನು ಎಕ್ಸ್ಟೆಂಡ್ ಮಾಡೋದಿಲ್ಲ. ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಇವತ್ತಿನ ರೀಡಿಂಗ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಪರ್ಸನ್ ಬಗ್ಗೆ, ನಿಮ್ಮ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ ನೋಡೋಣ ಅವರ ಕಡೆಯಿಂದ ಯಾವ ಲವ್ ಮೆಸೇಜಸ್ ಸಿಗ್ತಾ ಇದೆ. ಥ್ಯಾಂಕ್ ಯು. ಸೊ ಈ ಒಂದು ವ್ಯಕ್ತಿ ಸಂಪೂರ್ಣವಾಗಿ ಟೆನ್ಷನ್ ಅಥವಾ ಓವರ್ ಥಿಂಕಿಂಗಲ್ಲಿ ಇದ್ದಾರೆ ಅಂತಲೇ ಹೇಳಬಹುದು. ಯಾಕಂದರೆ ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿರಬಹುದು, ತುಂಬ ಫೋನ್ ಸ್ಕ್ರೋಲ್ ಮಾಡೋವಂಥದ್ದು, ತುಂಬ ಟೆನ್ಷನಲ್ಲಿರುವಂಥದ್ದು, ನಿಮಗೂ ಅದು ಐಡೆಂಟಿಫೈ ಆಗಿರಬಹುದು. ಸೊ ನಿಮ್ಮ ಹತ್ರ ಅವರು ಯಾವ ವಿಷಯವನ್ನು ಅಷ್ಟಾಗಿ ಶೇರ್ ಮಾಡೋದಿಲ್ಲ. ಮೇ ಬಿ ಕೆಲವೊಬ್ಬರಿಗೆ ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇಲ್ಲ, ಕೆಲಸ ಬಿಟ್ಟಿರುವಂಥದ್ದು, ಅಥವಾ ಕೆಲಸ ಹುಡುಕ್ತಾ ಇರುವಂಥದ್ದು, ಅಥವಾ ಇದೇ ಒಂದು ನನಗೆ ದೊಡ್ಡ ಟೆನ್ಷನ್ ಅಂತ ಅವರು ನಿಮ್ಮ ಹತ್ರ ಶೇರ್ ಮಾಡಿರಬಹುದು. ಹಣಕಾಸಿನ ಮ್ಯಾನೇಜ್ಮೆಂಟ್ ಈಗ ಇವರಿಗೆ ಕಷ್ಟ ಆಗ್ತಿದೆ. ಸೊ ಈ ವ್ಯಕ್ತಿ ನಿಮ್ಮ ಪ್ರೀತಿಯಲ್ಲಿ ಪದೇ ಪದೇ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ನಾನು ಜೊತೆಗಿರ್ತೀನಿ ಅಂತ ಯಾವಾಗೂ ಹೇಳ್ತಾ ಇರ್ತಾರೆ. ದಟ್ ಈಸ್ ಟ್ರುತ್. ಹೌದು, ನಿಜ. ಸೊ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಾಗ ಸಾಕಷ್ಟು ಹೊಸ ವಿಚಾರಗಳನ್ನು ತಗೊಂಡು ಬಂದಿದ್ದರು. ಎಷ್ಟೊಂದು ಖುಷಿ ಸಂತೋಷನ ನಿಮಗೆ ತಗೊಂಡು ಬಂದಿದ್ದರು. ನಿಮಗೆ ಎಷ್ಟೊಂದು ವಿಷಯಗಳು ಗೊತ್ತಿರಲಿಲ್ಲ, ಅದನ್ನೆಲ್ಲ ಅವರು ನಿಮಗೆ ಅರ್ಥ ಮಾಡಿಸಿದ್ರು. ಯಾಕಂದರೆ ನಿಮ್ಮ ಜೀವನದಲ್ಲಿ ನೋವು, ದುಃಖ, ಸಂಕಟ ನೀವೇನು ಅನುಭವಿಸ್ತಾ ಇದ್ರು, ಯಾರೇ ಬಂದರೂ ನೀವು ಯಾರನ್ನು ನಂಬ್ತಾ ಇರಲಿಲ್ಲ. ಯಾವ ಒಂದು ಟ್ರಾನ್ಸ್ಫರ್ಮೇಷನ್ಗೂ ನೀವು ರೆಡಿ ಇರಲಿಲ್ಲ, ಎಕ್ಸೆಪ್ಟೆನ್ಸ್ ಇರಲಿಲ್ಲ. ತುಂಬ ರೂಢಾಗಿದ್ರಿ, ತುಂಬ ಕಷ್ಟದಲ್ಲಿದ್ರಿ, ತುಂಬ ದುಃಖದಲ್ಲಿದ್ರಿ. ಬಟ್ ಈ ವ್ಯಕ್ತಿ ತುಂಬ ಪೇಷನ್ಸಿಂದ ನಿಮ್ಮ ಸಿಟ್ಟು, ಕೋಪ, ನಿಮ್ಮ ಈ ಒಂದು ಸಮಯವನ್ನು ಹ್ಯಾಂಡಲ್ ಮಾಡಿದ್ರು. ನಿಮ್ಮಲ್ಲಿರುವಂತಹ ಮುಗ್ಧತೆ ಅಥವಾ ನಿಮ್ಗಾಗಿರುವಂತಹ ಪೇಯ್ನ ಈ ವ್ಯಕ್ತಿ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡ್ರು. ಈ ಸ್ನೇಹ ಕೊನೆಗೆ ಪ್ರೀತಿ ಆಯಿತು. ತುಂಬ ಟೈಮ್ ತಗೊಂಡ್ರಿ ಈ ಪ್ರೀತಿನ ನೀವು ಒಪ್ಕೊಳ್ಳೋದಕ್ಕೆ. ಮುಂಚೆ ನಿಮಗೂ ಅನ್ನಿಸ್ತಾ ಇತ್ತು ಇವರು ಜಸ್ಟ್ ಟೈಮ್ ಪಾಸ್ ಮಾಡ್ತಿದ್ದಾರೆ ನನ್ನ ಜೊತೆಗೆ, ನಿಜ ಪ್ರೀತಿ ಅಲ್ಲ ಇದು ಅಂತ. ಆದರೆ ಹೋಗ್ತಾ ಹೋಗ್ತಾ ಅವರ ಒಂದು ಬಿಹೇವಿಯರ್ ಮತ್ತು ಅವರು ಕೇರ್ ಮಾಡೋ ರೀತಿ ನಿಮಗೆ ತುಂಬ ಇಷ್ಟ ಆಗಿತ್ತು. ಹಾಗಾಗಿ ನೀವು ಅದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಆಯಿತು. ಈ ವ್ಯಕ್ತಿಗೋಸ್ಕರ ನೀವು ಸಾಕಷ್ಟು ಸ್ಯಾಕ್ರಿಫೈಸಸ್ನ ಮಾಡಿದ್ದೀರಾ. ಆಮೇಲೆ ಈ ವ್ಯಕ್ತಿ ಸಿಕ್ಕಿದಾಗಿಂದ ನೀವು ಜೀವನವನ್ನು ನೋಡುವ ರೀತಿಯೇ ಬದಲಾಗಿದೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಖುಷಿ ಸಂತೋಷನ ತೊಗೊಂಬಂದಿದ್ದಾರೆ. ಜೊತೆಗೆ ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು, ನನ್ನಲ್ಲಿ ಈ ಒಂದು ಟ್ಯಾಲೆಂಟ್ ಇದೆ, ನನಗೆ ಈ ಶಕ್ತಿ ಇದೆ, ಇದನ್ನು ಅರ್ಥ ಮಾಡಿಸಿದ್ದು ಈ ವ್ಯಕ್ತಿನೇ. ಈ ವ್ಯಕ್ತಿ ನಿಮ್ಮ ಜೊತೆಗೆ ಸಹಾಯ ಮಾಡೋದು ಅಲ್ಲದೆ ಯಾರಿಗೂ ಗೊತ್ತಾಗದೆ ಅವರು ನಿಮ್ಮ ಜೊತೆಗಿದ್ದಾರೆ. ಆ ರೀತಿ ಅಂದರೆ ಯಾರಿಗೂ ನಿಮ್ಮ ಈ ಸಂಬಂಧದ ಬಗ್ಗೆ ಗೊತ್ತಿಲ್ಲ ಅಥವಾ ಯಾರಿಗೂ ಗೊತ್ತು ಮಾಡೋದಕ್ಕೆ ಬಿಡ್ತಾ ಇಲ್ಲ ಈ ವ್ಯಕ್ತಿ. ಯಾಕಂದರೆ ನಿಮಗೆ ತೊಂದರೆ ಆಗಬಾರ್ದು ಅನ್ನೋಂಥ ನಿಟ್ಟಿನಿಂದ ಒಂದು ರೀತಿ
ಯಾವುದೇ ಒಂದು ವಿಷಯದಲ್ಲಿ ಅವರು ಫ್ರಂಟ್ ಎಂಡಲ್ಲಿ ಬರೋದಿಲ್ಲ, ಅಂದರೆ ಜನಗಳ ಮಧ್ಯ ಬರೋದಿಲ್ಲ ಅವರು. ಮೇ ಬಿ ಈ ಒಂದು ಪ್ರೀತಿನ ಸೀಕ್ರೆಟಾಗಿ ಇಟ್ಟಿರುವಂಥದ್ದಿದೆ. ಬಿಕಾಸ್ ನಿಮಗೆ ಯಾರಿಂದನೂ ತೊಂದರೆ ಆಗಬಾರ್ದು, ನಾಳೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಯಾರು ಮಾತಾಡಬಾರ್ದು ಅನ್ನೋಂಥದ್ದು. ಈ ವ್ಯಕ್ತಿಯ ಉದ್ದೇಶ ನಿಮ್ಮನ್ನು ಜೀವನದಲ್ಲಿ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋಂಥದ್ದು. ಇಲ್ಲಿ ಮ್ಯಾರಿಡ್ ಇರೋರು ಇರಬಹುದು ಇವರು, ಅಥವಾ ನೀವು ಮ್ಯಾರಿಡ್ ಇರಬಹುದು. ದಟ್ ಈಸ್ ಒನ್ ಪಾಯಿಂಟ್. ಇದು ಕೆಲವೊಬ್ಬರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಆದರೆ ಈ ವ್ಯಕ್ತಿಗೆ ನೀವು ಅಂತಂದ್ರೇ ಒಂದು ರೀತಿಯ ಸ್ಪೆಷಲ್ ಕೇರ್ ಅಂತ ಅನ್ಬೋದು, ಸ್ಪೆಷಲ್ ಅಟೆನ್ಷನ್ ಅಂತ ಅನ್ಬೋದು. ಸಂಪೂರ್ಣವಾಗಿ ಅವರು ನಿಮ್ಮನ್ನು ಪ್ರೀತಿಸ್ತಾ ಇರೋದಂತೂ ನಿಜ. ಕೆಲವೊಬ್ಬರು ಇಲ್ಲಿ ಅಬ್ರಾಡಲ್ಲಿರೋರು ಇದನ್ನು ನೋಡ್ತಾ ಇದ್ದೀರಾ. ಸೊ ನಿಮ್ಮ ಜೀವನದಲ್ಲಿ ಈ ವ್ಯಕ್ತಿಯ ಆಗಮನ ಆದಾಗಿಂದ ನಿಮಗೆ ಎಷ್ಟೋ ಕನ್ಫ್ಯೂಷನ್ಸ್ನ ಈ ವ್ಯಕ್ತಿ ಕ್ಲಿಯರ್ ಮಾಡಿದ್ದಾರೆ. ನಿಮ್ಮ ಪ್ರಾಬ್ಲಮ್ನ ಇವರು ಸಾಲ್ವ್ ಮಾಡೋದಕ್ಕೆ ಹೋಗಿ ಎಷ್ಟೋ ಸತಿ ಅವರು ಪ್ರಾಬ್ಲಮಲ್ಲಿ ಸಿಗಾಕೊಂಡಿರುವಂಥದ್ದಿದೆ. ಎಷ್ಟೋ ಸತಿ ಅವರು ನಿಮ್ಮ ಜೊತೆಗೆ ಇದ್ದುಕೊಂಡು ನಿಮಗೆ ಧೈರ್ಯವಾಗಿ ನಿಂತಿರುವಂಥದ್ದಿದೆ. ಮೇ ಬಿ ನಿಮ್ಮ ಏಜ್ ಡಿಫರೆನ್ಸ್ ಜಾಸ್ತಿ ಇದೆ ಅಂತ ಅನಿಸುತ್ತೆ. 7 ಇಯರ್ಸ್ 10 ಇಯರ್ಸ್ ಡಿಫ್ರೆನ್ಸ್ ಇರಬಹುದು. ಬಟ್ ನಿಮ್ಮ ಈ ಒಂದು ಕನೆಕ್ಷನಲ್ಲಿ ಸಾಕಷ್ಟು ಕಾನ್ಫಿಡೆನ್ಸ್ನ ಈ ಒಂದು ವ್ಯಕ್ತಿ ಕೊಟ್ಟಿದ್ದಾರೆ ನಿಮಗೆ. ಈ ವ್ಯಕ್ತಿ ಅವರ ಫ್ಯಾಮಿಲಿ ಮತ್ತು ಅವರ ತಾಯಿಯನ್ನು ತುಂಬ ಪ್ರೀತಿ ಮಾಡುವಂಥದ್ದು, ಅದು ನಿಮಗೂ ಗೊತ್ತಿದೆ. ಎಷ್ಟೋ ಸತಿ ಈ ವ್ಯಕ್ತಿ ಏನಾದರೂ ಒಂದು ಗಿಫ್ಟ್ ತೊಗೊಂಬಂದರೆ ನಿಮಗೆ ಮತ್ತು ಅವರ ತಾಯಿಗೆ ತಂದಿರುವಂಥದ್ದು ಇದೆ. ಮೇ ಬಿ ಇಲ್ಲಿ ಬೇರೆ ಬೇರೆ ರಿಲಿಜಿಯನ್ ಅವರು ಇದ್ದೀರಾ, ನೀವು ಬೇರೆ ಬೇರೆ ರಿಲಿಜಿಯನ್ ಆಗಿರೋದ್ರಿಂದ ಮೇ ಬಿ ಮನೆಯಲ್ಲಿ ಒಪ್ಪೋದಿಲ್ಲ ಅನ್ನುವಂಥ ಟೆನ್ಷನ್ ಸಹ ಇದೆ. ಆದರೆ ಈ ವ್ಯಕ್ತಿ ಹೇಳುವಂಥದ್ದು, ಯಾರು ಒಪ್ಪಲಿ ಬಿಡಲಿ, ನಾನು ಮಾತ್ರ ನಿನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ, ಐ ಆಮ್ ವಿತ್ ಯು ಆಲ್ವೇಸ್, ಐ ವಾಂಟ್ ಯು ಅನ್ನುವಂಥದ್ದು ಈ ವ್ಯಕ್ತಿ ತುಂಬ ಕ್ಲಾರಿಟಿಯಿಂದ ಇದ್ದಾರೆ. ವೆರಿ ಥರ ನೀನು ಬಿಟ್ಟರೆ ಬೇರೆ ಯಾರು ಬೇಡ ನನಗೆ ಅನ್ನೋಷ್ಟು ಕ್ಲಾರಿಟಿ ಆ ವ್ಯಕ್ತಿಗಿದೆ. ತುಂಬ ಸತಿ ದುಃಖದಲ್ಲಿ ಇದ್ದಾಗ ನೀವು ಕೆಲವೊಂದು ಲೈನ್ಸ್ನ ಬರೆದಿರುವಂಥದ್ದು, ಮೇ ಬಿ ಇಲ್ಲಿ ನೀವು ಕವನ ಬರೀತೀರಾ ಅನಿಸುತ್ತೆ, ಹಾಡುಗಳನ್ನು ಬರೆಯುವಂಥದ್ದು. ತುಂಬ ಚೆನ್ನಾಗಿದೆ ಈ ಲೈನ್ಸ್, ಕನ್ನಡದ ಲೈನ್ಸ್ ಇದು. ಅಥವಾ ನೀವು ನಿಮ್ಮ ಪರ್ಸನ್ಗೆ ಹೇಳುವಂಥದ್ದು, ಡೆಡಿಕೇಟ್ ಮಾಡುವಂಥದ್ದು ಇದೆ. ಪ್ರೀತಿಗಾಗಿ ನಾನು ಸೋಲಲಾರೆ, ಸಹಿಸಲಾರೆ, ಈ ಜೀವ ಹೋದರೂ ನಾನು. ಇದು ಮೇ ಬಿ ಈಗ ಟ್ರೆಂಡಿಂಗ್ ಸಾಂಗ್ ಇರಬಹುದು. ಬಟ್ ಈ ಥರ ಈ ಪ್ರೀತಿಯಲ್ಲಿ ಒಂಥರ ಹೇಗೆ ಅಂತ ಅಂದರೆ, ಅವ್ರು ಮಾತಾಡಿಲ್ಲ ಅಂದರೆ ನಿಮಗೆ ಬೇಜಾರಾಗುತ್ತೆ, ಅವ್ರು ಮೆಸೇಜ್ ಮಾಡಿಲ್ಲ ಅಂದರೆ ನಿಮಗೆ ಬೇಜಾರಾಗುತ್ತೆ. ಸೊ ಅದನ್ನು ಮೇ ಬಿ ನೀವು ಸಾಂಗ್ಸ್ ಕೇಳ್ತಾ, ಇಯರ್ಫೋನ್ ಯೂಸ್ ಮಾಡಿಕೊಂಡು ಸಾಂಗ್ಸ್ ಕೇಳ್ತಾ ಕೆಲಸ ಮಾಡುವಂಥದ್ದು. ಅಥವಾ ಆ ವ್ಯಕ್ತಿಗೆ ನೀವು ಮೇ ಬಿ ಸ್ನ್ಯಾಪ್ಶಾಟಲ್ಲಿ ಡೆಡಿಕೇಶನ್ ಮಾಡುವಂಥದ್ದು ಆ ಸಾಂಗ್ಸ್ನ, ಇದನ್ನು ನೀವು ಮಾಡ್ತಿರ್ತೀರ. ಸೊ ಫೋನಲ್ಲಿ ಅವರ ಫೋಟೋ ನೀವು ಇಟ್ಕೊಂಡಿಲ್ಲ, ಬಟ್ ನಿಮ್ಮ ಫೋಟೋ ಅವ್ರ ಫೋನಲ್ಲಿದೆ. ಲಾಸ್ಟ್ ನೈಟ್ ಆಲ್ಸೋ ಅವರು ನಿಮ್ಮ ಫೋಟೋ ನೋಡಿಕೊಂಡು ತುಂಬ ಫೀಲ್ ಮಾಡ್ಕೊಂಡಿದ್ದು ಇದೆ. ಫೀಲ್ ಮಾಡ್ಕೊಳ್ತಾ ಅವರು ಐ ಲವ್ ಯು ಅನ್ನುವಂಥದ್ದು, ಅಥವಾ ಐ ಆಲ್ವೇಸ್ ವಿತ್ ಯು ಅನ್ನುವಂಥದ್ದು. ಬಿಕಾಸ್ ಲಾಸ್ಟ್ ನೈಟ್ ನಿಮಗೂ ಡ್ರೀಮ್ಸಲ್ಲಿ ಬಂದಿರಬಹುದು ಈ ವ್ಯಕ್ತಿನ ಮಿಸ್ ಮಾಡ್ಕೊಳ್ಳೋ ರೀತಿ, ಅಥವಾ ಈ ವ್ಯಕ್ತಿನ ನೋಡಬೇಕು ಅನ್ನೋ ರೀತಿ. ಯಾಕಂದರೆ ಇವ್ರಿಗೆ ಗೊತ್ತು ನೀವು ಒಂದು ರೀತಿ ಅಂದರೆ ಲೇಟ್ ನೈಟ್ ಫೋನ್ ತೆಗೆಯೋದಿಲ್ಲ, ನಿಮಗೆ ರೆಸ್ಟ್ ಮುಖ್ಯ ಇದೆ, ನೀವು ಹಾರ್ಡ್ ವರ್ಕ್ ಮಾಡುವಂಥವ್ರು, ಅಥವಾ ನಿಮ್ಮ ಮನೆಯಲ್ಲಿ ಅಲೋ ಮಾಡೋದಿಲ್ಲ, ಇದೆಲ್ಲ ಈ ವ್ಯಕ್ತಿಗೆ ಗೊತ್ತು. ಹಾಗಾಗಿ ಅವ್ರು ಡಿಸ್ಟರ್ಬ್ ಮಾಡೋದಿಲ್ಲ, ಜಸ್ಟ್ ನಿಮ್ಮ ಫೋಟೋ ನೋಡ್ಕೊಂಡು ಮಾತಾಡ್ತಾರೆ. ಮೇ ಬಿ ಇದನ್ನು ಅವರು ನಿಮ್ಮ ಹತ್ರ ಶೇರ್ ಮಾಡಿಲ್ಲ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದಾಗ ಒಂದು ಸತಿ ಕೇಳಿ. ಇಲ್ಲಿ ಫಿಂಗರ್ ರಿಂಗ್ ನನಗೆ ಚಾನಲ್ ಆಗ್ತಿದೆ. ಮೇ ಬಿ ನೀವು ಅವರಿಗೆ ಫಿಂಗರ್ ರಿಂಗ್ ಗಿಫ್ಟಾಗಿ ಕೊಟ್ಟಿರಬಹುದು, ಅಥವಾ ವಾಲೆಟ್ನ ಗಿಫ್ಟಾಗಿ ಕೊಟ್ಟಿರಬಹುದು, ಅಥವಾ ಅವ್ರು ನಿಮಗೆ ರಿಂಗ್ ವಾಲೆಟ್ ಏನನ್ನೊಂದನ್ನು ಗಿಫ್ಟಾಗಿ ಕೊಟ್ಟಿರಬಹುದು. ಗೋಲ್ಡ್ ಅಥವಾ ಸಿಲ್ವರ್ ಪರ್ಚೇಸ್ ಮಾಡುವ ಐಡಿಯಾ ನಿಮ್ಮಿಬ್ಬರಲ್ಲೂ ಇದೆ. ಮೇ ಬಿ ಅದಕ್ಕೋಸ್ಕರ ನೀವು ಸೇವಿಂಗ್ಸ್ ಮಾಡ್ತಿರಬಹುದು, ಪ್ಲ್ಯಾನಿಂಗ್ಸ್ ಮಾಡ್ತಾ ಇರ್ಬೋದು. ಅಥವಾ ನೀವು ನನ್ನ ಜೀವನದ ಗೋಲ್ಡ್, ಸಿಲ್ವರ್, ವಜ್ರ ಅನ್ನೋ ರೀತಿ, ನೀನು ಸಿಕ್ಕಿರೋದು ನನಗೆ ಒಂದು ಗೋಲ್ಡನ್ ಅಪಾರ್ಚುನಿಟಿ ಅನ್ನೋ ರೀತಿಯಲ್ಲಿ ಆ ವ್ಯಕ್ತಿ ನಿಮ್ಮ ಹತ್ರ ತುಂಬ ಸತಿ ಶೇರ್ ಮಾಡಿರುವಂಥದ್ದಿದೆ. ಪ್ರೀತಿ ವಿಷಯ ಅಂತ ಬಂದಾಗ, ಈ ರೊಮ್ಯಾಂಟಿಕ್ ಲವ್ ಕಿಸ್ ಅಂತ ಬಂದಾಗ ಈ ವ್ಯಕ್ತಿ ತುಂಬಾ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಕೋಪದಲ್ಲಿದ್ದಾಗ ನಿಮ್ಮನ್ನು ಹೇಗೆ
ಓಲೈಸೋದು ಅಥವಾ ನಿಮ್ಮನ್ನು ಹೇಗೆ ಕನ್ವಿನ್ಸ್ ಮಾಡೋದು ಆ ವ್ಯಕ್ತಿಗೆ ತುಂಬ ಚೆನ್ನಾಗಿ ಗೊತ್ತು. ಈ ವ್ಯಕ್ತಿ ನಿಮ್ಮ ಪ್ರೀತಿಯಲ್ಲಿ ನಿಮ್ಮನ್ನು ಮತ್ತು ನಿಮ್ಮ ಜೊತೆಗಿರೋರನ್ನು, ಮೇ ಬಿ ಇಲ್ಲಿ ಹೇಗೆ ಅಂತಂದರೆ ನಿಮ್ಮ ತಂಗಿ ಅಥವಾ ನಿಮ್ಮ ಅಮ್ಮ ಅಥವಾ ಕೆಲವೊಬ್ಬರು ಇಲ್ಲಿ ಮ್ಯಾರಿಡ್ ಇರೋರು ಇದ್ದೀರಾ, ನಿಮಗೆ ಮಕ್ಕಳಿದ್ರೆ ಅವರು, ಸೊ ಅವರನ್ನು ಸಹ ಅವರು ಒಂದು ಫ್ಯಾಮಿಲಿ ರೀತಿಯೇ ಟ್ರೀಟ್ ಮಾಡ್ತಾರೆ. ಯಾವಾಗೂ ಅಷ್ಟೇ ನೀನು ಮಾತ್ರ ಇಂಪಾರ್ಟೆಂಟ್ ಅಂತ ಹೇಳೋದಲ್ಲ, ನಿಮ್ಮ ಜೊತೆಗಿರೋರು ಅವರಿಗೆ ಇಂಪಾರ್ಟೆಂಟೇ, ಅಷ್ಟು ಅವರು ಈ ಒಂದು ನಿಮ್ಮ ಫ್ಯಾಮಿಲಿಗೆ ವ್ಯಾಲ್ಯೂಸ್ನ ಕೊಡುವಂಥದ್ದಿದೆ. ಇದು ನಿಮ್ಮ ಪರ್ಸನ್ ಲವ್ ರೀಡಿಂಗ್ ಆಗಿತ್ತು. ಯಾರಿಗೆ ಈ ಟಾಪಿಕ್ ಇಷ್ಟ ಆಯಿತು ಲೈಕ್ ಮಾಡಿ, ನನ್ನ ಚಾನಲ್ನ ಫಾಲೋ ಮಾಡಿ.